ವೀಕ್ಷಕರು ಯಾವುದಾದ್ರು ಕಡಿಮೆ ಬಜೆಟಲ್ಲಿ ನೋಡಿ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡ್ತಾ ಇರಬೇಕಂದ್ರೆ ಈ ಲೇಔಟ್ನಲ್ಲಿ ಇನ್ವೆಸ್ಟ್ ಮಾಡಿ. ಪ್ರಾಜೆಕ್ಟ್ ಬಂದು DTCP ಮತ್ತು HNTD ಅಪ್ರೂವ್ಡ್ ಆಗಿದೆ. ಟೋಟಲ್ ಆಗಿ 24 ಏಕರ್ಸಲ್ಲಿ 347 ಪ್ಲಾಟ್ಸ್ಗಳು ರೆಡಿ ಮಾಡಿದ್ದೀವಿ. ಲೋನ್ ಬೇಕಂದರೆ ಮಾಡಿಸ್ಕೊಡ್ತೀವಿ. ಅಪ್ ಟು 70-75% ನಿಮಗೆ ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ಬ್ಯಾಂಗ್ಳೂರಲ್ಲಿ ನಮ್ಮದು 3 ಬ್ರಾಂಚಸ್ ಇದೆ. ನೀವು ಯಾವುದೇ ಬ್ರಾಂಚಿಗೆ ಬಂದ್ರೂ ಅಲ್ಲಿಂದ ನಾವು ಕರ್ಕೊಂಬಂದು ನಿಮಗೆ ಸೈಟ್ ವಿಸಿಟ್ ಮಾಡಿಸ್ತೀವಿ. ನೋಡಿ ಸರ್, ಪಾರ್ಕ್ ನೋಡೋದು, ಪಾರ್ಕ್ ಡೆವಲಪ್ ಮಾಡಿದ್ದೀವಿ, ಜಾಗಿಂಗ್ ಟ್ರ್ಯಾಕು ಮತ್ತು ಪಾರ್ಕಲ್ಲಿ ಸೀಟಿಂಗ್ ವ್ಯವಸ್ಥೆನೂ ಮಾಡಿದ್ದೀವಿ. ಇದು ಓವರ್ ಹೆಡ್ ಟ್ಯಾಂಕು 1.25 ಲಕ್ಷ ಲೀಟರ್ ಕೆಪಾಸಿಟಿ ಇದೆ. ಅದೇ ಥರ ಸಂಪು ಒಂದು 2 ಲಕ್ಷ ಲೀಟರ್ ಕೆಪಾಸಿಟಿ. ಟೋಟಲ್ ಆಗಿ 3.25 ಲಕ್ಷ ಲೀಟರ್ ಕೆಪಾಸಿಟಿ ಇರೋಂಥ ಓವರ್ ಹೆಡ್ ಟ್ಯಾಂಕ್ ಇದೆ ಸರ್. ವಾಟ್ರ್ ಬೇಕಂದ್ರೆ ಬರ್ತಾ ಇರುತ್ತೆ, ನೋಡ್ಬೋದು. ಎಲ್ಲ ಸೈಟ್ಗೂ ವಾಟರ್ ಕನೆಕ್ಷನ್ ಇದೆ. ನೋಡಿ ಸರ್, ಎಲ್ಲ ಸೈಟ್ಗೂ ನಂಬರ್ ಪ್ಲೇಟ್ ಇರುತ್ತೆ, ನೇಮ್ ಬೋರ್ಡು ಮತ್ತು ಬೌಂಡ್ರಿ ಸ್ಟೋನ್ಸ್ ಹಾಕಿ ಬೌಂಡ್ರಿ ಮಾರ್ಕ್ ಮಾಡಿರ್ತೀವಿ. ನೋಡಿ ಸರ್, ಎಲೆಕ್ಟ್ರಿಸಿಟಿ ಮತ್ತು ಸ್ಟ್ರೀಟ್ ಲೈಟು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನೋಡಿ ಸರ್, ಎಲ್ಲ ಸೈಟ್ಸ್ಗಳಿಗೂ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿರ್ತೀವಿ. ಇದಕ್ಕೆ ಕೊತ್ತಗೊಂಡಪಲ್ಲಿ ವಿಲೇಜ್ ಅಂತ ಹೇಳ್ತಾರೆ. ನಮ್ಮ ಅತ್ತಿಬೆಲೆ ಸರ್ಕಲಿಂದ 4.5 ಕಿಲೋಮೀಟರ್ ಆಗುತ್ತೆ. ಜಸ್ಟ್ ಆಪೋಸಿಟ್ TVS ಮೋಟಾರ್ ಕಂಪನಿ. 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ TVS ಮೋಟಾರ್ ಕಂಪನಿ ಇದೆ. ಇಲ್ಲಿಂದ ಹೊಸೂರು ಬಸ್ ಸ್ಟ್ಯಾಂಡ್ ಆಗಲಿ, ಹೊಸೂರು ರೈಲ್ವೆ ಸ್ಟೇಷನ್ ಆಗಲಿ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಬಂದು ಹೊಸೂರು ಸಿಪ್ಕಾಟ್ 1 ಅಂತಾರೆ ಇದಕ್ಕೆ. ಇದೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸ್ಟಾರ್ಟಿಂಗ್ ಬಂದು 30/50, 30ಕ್ಕೆ 50 ಇದೆ, 30/60 ಇದೆ. ಪ್ಲಸ್ ಆರ್ ಮೈನಸ್ ಇನ್ನು ದೊಡ್ಡದು ಚಿಕ್ಕದು ಬೇಕಂದ್ರೆ ಅವೈಲಬಲ್ ಸಿಗುತ್ತೆ. 30-50 ಅನ್ನೋದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಮಾಡಿದೀವಿ. ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು ಉಪ್ಕಾರ್ ಡೆವಲಪರ್ಸ್ ಅವರು ಮಾಡಿರುವಂತಹ ಉಪ್ಕಾರ್ ಗಾರ್ಡನಿಯಾ ಪ್ರಾಜೆಕ್ಟ್ ಗೆ ಬಂದಿದ್ದೀನಿ. ಇದು DTCP ಅಂಡ್ HNTD ಅಪ್ರೂವ್ಡ್ ಆಗಿದೆ. ಟೋಟಲ್ ಆಗಿ 24 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. 347 ಫ್ಲಾಟ್ ಬರುತ್ತೆ. ಇನ್ನು ಇದು ಅತ್ತಿಬೆಲೆ ಸರ್ಕಲ್ ಇಂದ ನಿಮ್ಗೆ 4.5 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹೊಸೂರು ರೈಲ್ವೆ ಸ್ಟೇಷನ್ ಟು ಬಸ್ ಸ್ಟಾಪ್ ಇಂದ 5 ಕಿಲೋಮೀಟರ್ ಆಗುತ್ತೆ. ಮತ್ತೆ TVS ಮೋಟಾರ್ ಇಂದ ಜಸ್ಟ್ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಇಲ್ಲಿ ನೀವು ನೋಡೋದಿತ್ತು ಅಂದ್ರೆ 30-50, 30-60 ಅಂಡ್ ಆಲ್ ಡೈಮೆನ್ಷನ್ಸ್ ಕೂಡ ಅವೈಲಬಲ್ ಸಿಗುತ್ತೆ. ನಿಮ್ಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನ್ ಕೂಡ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಕೇಶವ ಮೂರ್ತಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಹಾ ಸರ್. ಸರ್, ಮೊದಲನೇದಾಗಿ ನಮ್ ವೀಕ್ಷಕರಿಗೆ ನಿಮ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಇದು ಉಪ್ಕಾರ್ ಡೆವಲಪರ್ಸ್ ಬಂದು 1974 ಅಲ್ಲೇ ಸ್ಟಾರ್ಟ್ ಮಾಡಿದ್ದು. 53 ಇಯರ್ಸ್ ಇಂದ ಕಂಪ್ನಿ ರನ್ ಮಾಡ್ತಾ ಇದೀವಿ. ತುಂಬಾ ಪ್ರಾಜೆಕ್ಟ್ಸ್ ಡೆವಲಪ್ ಮಾಡಿದೀವಿ ಹೊಸೂರು ಮತ್ತೆ ಬ್ಯಾಂಗ್ಳೂರಲ್ಲಿ. KHB ವರ್ಗು ಡೆವಲಪ್ ಮಾಡ್ಕೊಟ್ಟಿದೀವಿ. ಓಕೆ, ಸೂಪರ್ ಸರ್. ಸರ್, ಇನ್ನ ಮೊದಲನೇದಾಗಿ ಟೋಟಲ್ ಆಗಿ ಎಷ್ಟು ಎಕರಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದೀರಾ ಸರ್? ಮೇಡಮ್, ಇದು ಬಂದು ನಮ್ದು ಟೋಟಲ್ ಆಗಿ 100+ ಏಕರ್ಸ್ ಲ್ಯಾಂಡ್ ಇದೆ. ಈಗ ಇನಿಷಿಯಲಿ ಫೇಸ್ 1 ನಲ್ಲಿ ನಾವು 24 ಏಕರ್ಸ್ 347 ಯೂನಿಟ್ಸ್ ನಾವು ಡೆವಲಪ್ ಮಾಡಿದೀವಿ. ಇದು HNTD ಅಪ್ರೂವ್ಡ್, DTCP ಅಪ್ರೂವ್ಡ್ ಆಗಿದೆ. ಓಕೆ, DTCP ಅಪ್ರೂವ್ಡ್. ಎಸ್. ಓಕೆ ಸರ್, ಪ್ರೆಸೆಂಟ್ ಆಗಿ ಈಗ ಎಕ್ಸಾಕ್ಟ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್, ಇದು ಬಂದು ಆಕ್ಚುಲಿ ಇದಕ್ಕೆ ಕೊತ್ತಗೊಂಡಪಲ್ಲಿ ವಿಲೇಜ್ ಅಂತ ಹೇಳ್ತಾರೆ. ನಮ್ಮ ಅತ್ತಿಬೆಲೆ ಸರ್ಕಲ್ ಇಂದ 4.5 ಕಿಲೋಮೀಟರ್ ಆಗುತ್ತೆ. ಜಸ್ಟ್ ಆಪೋಸಿಟ್ TVS ಮೋಟಾರ್ ಕಂಪನಿ. 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ TVS ಮೋಟಾರ್ ಕಂಪನಿ ಇದೆ. ಇಲ್ಲಿಂದ ಹೊಸೂರು ಬಸ್ ಸ್ಟ್ಯಾಂಡ್ ಆಗ್ಲಿ, ಹೊಸೂರು ರೈಲ್ವೆ ಸ್ಟೇಷನ್ ಆಗ್ಲಿ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಬಂದು ಹೊಸೂರು ಸಿಪ್ಕಾಟ್ 1 ಅಂತಾರೆ ಇದಕ್ಕೆ. ಇದೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸೂಪರ್ ಸರ್. ಸರ್, ಇಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಏನೇನ್ ಡೈಮೆನ್ಷನ್ಸ್ ಅವೈಲಬಲ್ ಸಿಗುತ್ತೆ ಸರ್? ಇದು ಸ್ಟಾರ್ಟಿಂಗ್ ಬಂದು 30/50, 30ಕ್ಕೆ 50 ಇದೆ, 30/60 ಇದೆ. ಪ್ಲಸ್ ಆರ್ ಮೈನಸ್ ಇನ್ನು ದೊಡ್ಡದು ಚಿಕ್ಕದು ಬೇಕಂದ್ರೆ ಅವೈಲಬಲ್ ಸಿಗುತ್ತೆ. 30-50 ಅನ್ನೋದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಮಾಡಿದೀವಿ. ಓಕೆ, ಸೂಪರ್ ಸರ್. ಸರ್, ಇನ್ನ ಈ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್? ಮೇಡಮ್, ನೋಡ್ತಾ ಇರ್ಬೋದು, ಇದು ವೈಡ್ ಕಾಂಕ್ರೀಟ್ ರೋಡ್ ಕೊಟ್ಟಿದೀವಿ. 40 ಫೀಟ್ ಮೇನ್ ರೋಡ್ ಇರುತ್ತೆ. ಅದೇ ತರ ಸಬ್ ರೋಡ್ ಗಳೆಲ್ಲ 30 ಫೀಟ್ ಕಾಂಕ್ರೀಟ್ ರೋಡ್ ಇರುತ್ತೆ. ಎಲೆಕ್ಟ್ರಿಸಿಟಿ ಇದೆ, ಸ್ಟ್ರೀಟ್ ಲೈಟ್ಸ್, ವಾಟರ್ ಲೈನ್ ಕನೆಕ್ಷನ್, ಓವರ್ ಹೆಡ್ ಟ್ಯಾಂಕ್, ಡ್ರೈನೇಜ್, ಸೀವೇಜ್, STP ಎಲ್ಲಾನು ರೆಡಿ ಇದೆ. ಜೊತೆಲಿ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ರೆಡಿ ಮಾಡಿದೀವಿ. ಓಕೆ, ಸೂಪರ್ ಸರ್. ಇಷ್ಟೆಲ್ಲ ಡೆವಲಪ್ಮೆಂಟ್ ನ ಕೊಟ್ಟಿದ್ದೀರಾ, ತುಂಬಾನೇ ಚೆನ್ನಾಗಿದೆ ಡೆವಲಪ್ಮೆಂಟ್. ಇನ್ನು ಈ ಲೇಔಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನ್ ನಿಯರ್ ಬೈ ಸಿಗುತ್ತೆ ಸರ್? ನಿಯರ್ ಬೈ ಅಂದ್ರೆ 1/2 ಕಿಲೋಮೀಟರ್ ವಾಕಬಲ್ ಅಲ್ಲಿ ನಿಮ್ಗೆ TVS ಮೋಟಾರ್ ಕಂಪನಿ ಇದೆ, ಫೆವರ್ಲಿ ಕಂಪನಿ ಇದೆ. ಪಕ್ಕದಲ್ಲಿ ಇಂಡಸ್ಟ್ರೀಸ್ ಗಳು ಇದೆಲ್ಲ ಸಿಪ್ಕಾಟ್ 1 ಇರೋದ್ರಿಂದ ಎಲ್ಲ ಇಂಡಸ್ಟ್ರೀಸ್ ನಿಮ್ಗೆ ಟೈಟನ್ ಕಂಪನಿ ಆಗಿರ್ಬೋದು, ತುಂಬಾ ಕಂಪನೀಸ್ ಗಳು ನಿಮ್ಗೆ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುತ್ತೆ. ಓಕೆ, ಸೂಪರ್ ಸರ್. ಸರ್, ಇನ್ನ ನಮ್ಮ ಕಸ್ಟಮರ್ ಇಲ್ಲಿಗೆ ವಿಸಿಟ್ ಮಾಡ್ಬೇಕಂದ್ರೆ ಯಾವ ತರ ಸರ್? ನಿಮ್ ಕಂಪನಿ ಕಡೆಯಿಂದನೇ
ಏನಾದ್ರು ವೆಹಿಕಲ್ ಅಲರ್ಟ್ ಮಾಡ್ಕೊಡ್ತೀರಾ, ಯಾವ ತರ ಸರ್? ಖಂಡಿತ ಅರೇಂಜ್ ಮಾಡ್ತೇವೆ. ನಮ್ದು ಬ್ರಾಂಚಸ್ ಗಳು ಇದೆ. ಮೇನ್ ಆಫೀಸ್ ಹೆಡ್ ಆಫೀಸ್ ಜಯನಗರ್ ಸೌತ್ ಅಂಡ್ ಸರ್ಕಲ್ ಅಲ್ಲಿ ಇದೆ. ಓಕೆ ಬ್ರಾಂಚ್ ಆಫೀಸ್ ಅತ್ತಿಬೆಲೆನಲ್ಲಿದೆ, ಕೆಂಗೇರಿನಲ್ಲಿ ಇದೆ. ಓಕೆ ಎಲ್ಲಿ ಬೇಕಾದ್ರೂ ಬಂದ್ರೆ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಸೈಟ್ ವಿಸಿಟ್ ಮಾಡ್ಬೇಕು ಅಂದ್ರೆ ನಾವೇ ಅವ್ರನ್ನ ಪಿಕ್ ಮಾಡ್ಕೊಂಡ್ ಬಂದು ಸೈಟ್ ತೋರಿಸ್ತೀವಿ. ಓಕೆ ಅವ್ರು ಯಾವ ಸೈಟ್ ಸೆಲೆಕ್ಟ್ ಮಾಡಿ ಇಷ್ಟಪಡ್ತಾರೋ ಫರ್ದರ್ ಅವ್ರಿಗೆ ಲೋನ್ ಬೇಕಂದ್ರೆ ಲೋನ್ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ ಲೀಗಲ್ ಎಲ್ಲ 100% ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ಸ್ ಗಳು, ಲೀಗಲ್ ಒಂದ್ ಸೆಟ್ ಲೀಗಲ್ ಫೈಲ್ ಅವ್ರಿಗೆ ಕೊಡ್ತೀವಿ ಮೇಡಮ್. ಓಕೆ ಸೂಪರ್ ಸರ್. ಅಂದ್ರೆ ನಿಮ್ಮ ಆಫೀಸ್ ಇರೋದು ಅತ್ತಿಬೆಲೆ ಅಲ್ವಾ? Yes. ಸೊ ಈಗ ಕಸ್ಟಮರ್ಸ್, ಈಗ ನಮ್ ಕಸ್ಟಮರ್ಸ್ ಕೆಂಗೇರಿ ನಿಯರ್ ಇರ್ತಾರೆ. Okay. ಸೊ ಅವರು ಅತ್ತಿಬೆಲೆಗೆ ಬರ್ಬೇಕಾ ಇಲ್ಲ ಕೆಂಗೇರಿ ಹತ್ರ ಇರೋ ಬ್ರಾಂಚ್ ಹೋದ್ರೆ ಸಾಕಾ ಕೆಂಗೇರಿ ಸರ್? ಇರೋ ಬ್ರಾಂಚ್ಗೂ ಬರ್ಬೋದು, ಇಲ್ಲ ಜಯನಗರ್ ಬಂದ್ರು ನಮ್ದು ಹೆಡ್ ಆಫೀಸ್ ಅಲ್ಲಿ ಕೂಡ ಬರ್ಬೋದು. ಓಕೆ, ಅವ್ರಿಗೆ ನಿಯರ್ ಬೈ ಯಾವ್ದು ಇರುತ್ತೆ ಅಲ್ಲಿಗೆ ಹೋದ್ರೆ ಓಕೆ. ಎಸ್ ಓಕೆ ಸೂಪರ್ ಸರ್. ಸರಿ, ನಾ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರ, ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ? ಸೊ ಎಷ್ಟು % ಲೋನ್ ಆಗುತ್ತೆ ಸರ್? ಇದು ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನ್ ಕೊಡ್ತಾರೆ. ಓಕೆ ಜೊತೆಲಿ ನಿಮ್ಗೆ HDFC ಆಗ್ಲಿ ಇದೆಲ್ಲ ಪ್ರೀ ಅಪ್ರೂವ್ಡ್, LIC, IDBI ಇದೆಲ್ಲ ಪ್ರೀ ಅಪ್ರೂವ್ಡ್ ಲೋನು. ಓಕೆ ಕಸ್ಟಮರ್ ಬಂದ್ರು ಅವ್ರಿಗೆ ಲೋನ್ ಬೇಕು ಅಂತ ಹೇಳಿದ್ರೆ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟರು ಅಂದ್ರೆ 10 to 15 ಡೇಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಅವ್ರ ಎಲಿಜಿಬಿಲಿಟಿ ಮೇಲೆ ಅವ್ರಿಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದು ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತಾರೆ. ಓಕೆ ಸರ್, ನೀವೇ ಹೇಳಿದಿರಾ ಇದು DTCP ಅಪ್ರೂವ್ಡ್ ಅಂತ. ಹೌದು. ಸೊ ಡಾಕ್ಯುಮೆಂಟೇಶನ್ ಬಗ್ಗೆ ಸ್ವಲ್ಪ ಲೈಟ್ ಆಗಿ ಏನಾದ್ರು ಹೇಳಿ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಕ್ಲಿಯರ್ ಇರುತ್ತೆ. ಎಸ್ ಸೊ ಡೌಟ್ ಅನ್ನೋದು ಇರುತ್ತಲ್ವಾ? ಖಂಡಿತ ಅಲ್ಲೂ ಇದೆಲ್ಲ 100% ಕ್ಲಿಯರ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳು. ಲ್ಯಾಂಡ್ ಎಲ್ಲ ನಾವೇ ಪರ್ಚೇಸ್ ಮಾಡಿ ಆಮೇಲೆ ಅಪ್ರೂವಲ್ ತಗೊಂಡು Okay. ಎಲ್ಲ ಇಂಡಿವಿಜುವಲ್ ಸೈಟ್ಸ್ ಗಳಿಗೆ ಇದೆಲ್ಲ ಪಟ್ಟ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಸೈಟ್ಸ್ ಗಳಿಗೆ ಪಟ್ಟಗಳೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ ಸೂಪರ್ ಸರ್. ಸರಿ, ನಾ ಲೇಔಟ್ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಎಷ್ಟು ಎಕರೆ ಬರುತ್ತೆ, ಎಷ್ಟು ಫ್ಲಾಟ್ ಬರುತ್ತೆ, ಏನ್ ಅಪ್ರೂವ್ಡ್ ಬರುತ್ತೆ ಅಂತೆಲ್ಲ. ಸೊ ಇನ್ನು ಈ ಲೇಔಟ್ಗೆ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್? ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ರೆ ನೋಡಿ, ಕಾಂಕ್ರೀಟ್ ರೋಡ್ ಕೊಟ್ಟಿದೀವಿ. ಓಕೆ ಮೇನ್ ರೋಡ್ ಬಂದು 40 ಫೀಟ್ ಇರುತ್ತೆ, ಸಬ್ ರೋಡ್ 30 ಫೀಟ್ ಕಾಂಕ್ರೀಟ್ ರೋಡ್ ಇರುತ್ತೆ. ಓಕೆ ಅದೇ ತರ ಎಲೆಕ್ಟ್ರಿಸಿಟಿ ಮತ್ತೆ ಸ್ಟ್ರೀಟ್ ಲೈಟ್, ಓಕೆ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ, ಡ್ರೈನೇಜ್, ಸೀವೇಜ್, ಮತ್ತೆ ಎಲ್ಲಾ ಸೈಟ್ ಮುಂದೆನೂ ಮರಗಳು ಹಾಕಿದೀವಿ. ಓಕೆ ಮತ್ತೆ ಎಲ್ಲಾ ಸೈಟ್ಗೂ ನೇಮ್ ಪ್ಲೇಟ್ ಇದೆ, ಮತ್ತೆ ಬೌಂಡ್ರಿನೂ ಫಿಕ್ಸ್ ಮಾಡಿದೀವಿ. ಓಕೆ ಸೂಪರ್ ಸರ್. ಸರಿ, ನಾ ಲೇಔಟ್ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಇನ್ನ ಕೊನೆಯದಾಗಿ ನಮ್ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್ ಇಲ್ಲಿ 3500 ರೂಪಾಯಿ ಇದೆ ಸ್ಕ್ವೇರ್ ಫೀಟ್ ರೇಟ್. ಓಕೆ ಸೂಪರ್ ಸರ್, 3500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಓಕೆ ಸರ್. ಸರ್, ಇನ್ನ ನಮ್ ಕಸ್ಟಮರ್ ಗೆ ಇದ್ದೇ ಫೇಸಿಂಗ್ ಅಂದ್ರೆ ಈಸ್ಟ್ ಫೇಸಿಂಗ್ ಬೇಕಾಗಿರುತ್ತೆ, ಅದಕ್ಕೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಇಲ್ಲ 3500 ರುಪೀಸ್? ಇಲ್ಲ, 3500 ಅನ್ನೋದು ಬೇಸ್ ಪ್ರೈಸ್ ಇರುತ್ತೆ. ಓಕೆ ಇವಾಗ ಈಸ್ಟ್ ಆರ್ ನಾರ್ತ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು 50 ರೂಪೀಸ್ ಮಾತ್ರ ಅಡಿಷನಲ್ ಚಾರ್ಜ್ ಮಾಡ್ತೀವಿ. ಓಕೆ ಇಲ್ಲ ಕಾರ್ನರ್ ಸೈಡ್ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ 10%, ಇಲ್ಲ ನಾರ್ತ್ ಈಸ್ಟೇ ಪ್ರಿಫರಬಲ್ ಬೇಕು ಅಂದ್ರೆ 15%, ಈ ತರ ಪ್ರೈಸ್ ಇರ್ತದೆ. ನಾವು 1-on-1 ಡಿಸ್ಕಷನ್ ಮಾಡಿದಾಗ ಅವ್ರದ್ದು ಪೇಮೆಂಟ್ ಟರ್ಮ್ಸ್ ಮೇಲೆ ನಾವು ಏನಾಗುತ್ತೋ ಅದನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಕೇಶವಮೂರ್ತಿ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ.